ಕಥೆಯ ಶೀರ್ಷಿಕೆ ಮನೆ ಬಾಡಿಗೆಗೆ ಇದೆ. ಲೇ ಗೀತು, ಗೀತು ಬಾರೆ ಇಲ್ಲಿ ನೋಡುವ ಒಮ್ಮೆ. ಕಣ್ಣುಗಳಿಗೆ ಏನೋ ಕಸ ಬಿದ್ದಂಗಿದೆ ಎಂದು ಒಂದೇ ಸಮನೆ ಕೂಗತೊಡಗಿದರು ಆನಂದರಾಯರು ತಮ್ಮ ಹೆಂಡತಿ ಗೀತಮ್ಮಂಗೆ. ಒಳಗೆ ಏನೋ ಕೆಲಸದಲ್ಲಿದ್ದ ಗೀತಮ್ಮ ನಿಧಾನವಾಗಿ ಬಂದರು. ಏನ್ರಿ, ಯಾಕೆ ಹಾಗೆ ಕೂಗೋತೀರಿ? ಕಸ ಬಿದ್ದರೆ ಕನ್ನಡಿ ಮುಂದೆ ಹೋಗಿ ನೀವೇ ತೆಗೆಯೋದು ತಾನೆ, ಇಷ್ಟು ಕೂಗಾಟ ಅಂತೀನಿ. ಅದಕ್ಕೆ ಅಲ್ವೇನೇ ನಿನ್ನ ಕರೆದಿದ್ದು, ನನ್ನ ಕನ್ನಡಿ ನೀನೇ ಅಲ್ವಾ ಎಂದು ಮುಗುಳ್ನಕ್ಕರು ಆನಂದರಾಯರು. ಆದರೆ ಗೀತಮ್ಮ ನಗುವನ್ನು ಆಮಂತ್ರಿಸದೆ, ಹೌದೌದು, ನನಗೆ ಒಂದು ಕನ್ನಡಕ ಮಾಡಿಸಿ ಅಂದರೆ ಇದುವರೆಗೂ ಕನ್ನಡಕ ಬಂದಿಲ್ಲ. ಅದು ಬರುತ್ತೋ ಇಲ್ವೋ ದೇವರೇ ಬಲ್ಲ. ಮತ್ತೆ ನಾನು ಕನ್ನಡಿ ಅಂತೆ ಎಂದು ಗೀತಮ್ಮ ಗೊಣಗಿದರು. ಆದರೆ ಆ ಗೊಣಗುತನದಲ್ಲಿ ನೋವೇ ತುಂಬಿತ್ತು. ಆನಂದರಾಯರಿಗೂ ಸ್ವಲ್ಪ ಹೃದಯ ಘಾಸಿಯಾಗಿತ್ತು. ಸರಿ, ಈ ಸಲ ಮನೆ ಬಾಡಿಗೆ ಹಣ ಕೊಡ್ತಾರಲ್ಲ, ಆಗ ಮೊದಲಿನಿಗೆ ಕನ್ನಡಕ ಮಾಡಿಸ್ತೀನಿ ಎಂದು ಹೇಳಿ ಮುಗಿಸೋದ್ರಲ್ಲಿ ಗೀತಮ್ಮ ತಮ್ಮ ಪತಿರಾಯರ ಕಣ್ಣಿಗೆ ಬಿದ್ದ ಕಸ ತೆಗೆಯುವ ಸೇವೆಯಲ್ಲಿ ನಿರತರಾದರು. ಅಂತೂ ಇಬ್ಬರ ಮುಗುಳ್ನಗೆ ಗಗನ ಮುಟ್ಟಿತ್ತು. ಆನಂದರಾಯರು ತಮ್ಮ ಹೆಂಡತಿ ಗೀತನ್ನ ತುಂಬ ಪ್ರೀತಿಸ್ತಿದ್ರು. ಅದಕ್ಕಿಂತಲೂ ಹೆಚ್ಚು ಗೌರವಿಸ್ತಿದ್ರು. ತುಂಬ ಸರಳ ಸ್ವಭಾವ ಹಾಗೂ ಕಷ್ಟಗಳನ್ನು ಅರಿದು ಕುಡಿದವರು. ತುಂಬ ಸಹನೆ, ಸಿಟ್ಟು ಎಂಬ ಪದವೇ ಇಲ್ಲ. ರಾಯರು ತಮ್ಮ ಹೆಂಡತಿ ಗೀತಮ್ಮನ ಗೀತು ಎಂದೇ ಕರೆಯುತ್ತಿದ್ದರು. ಆನಂದರಾಯರು ಪ್ರೌಢಶಾಲೆಯ ಅಧ್ಯಾಪಕರಾಗಿದ್ದರು. ನಿವೃತ್ತಿ ಹೊಂದಿ 10 ವರ್ಷವೇ ಕಳೆದಿತ್ತು. ಮನೆ ಕಟ್ಟಿ ಕೆಳಗಿನ ಮನೆ ಬಾಡಿಗೆಗೆ ಕೊಟ್ಟಿದ್ದರು. ಬರುತ್ತಿದ್ದ ಸ್ವಲ್ಪ ಪೆನ್ಷನ್ ಹಣದಿಂದ ಜೀವನ ಸಾಗಿತ್ತು. ಹೌದು, ದೇವರು ಎಲ್ಲದನ್ನು ಎಲ್ಲರಿಗೂ ಕೊಟ್ಟಿರುವುದಿಲ್ಲ. ಮಕ್ಕಳಿಲ್ಲದ ಕೊರಗು ಇವರಿಬ್ಬರನ್ನು ತುಂಬ ಕಾಡುತ್ತಿತ್ತು. ಆದರೂ ಆನಂದರಾಯರು ಅಧ್ಯಾಪಕರಾಗಿದ್ದಾಗಿಂದಲೂ ಎಷ್ಟೋ ಬಡ ಮಕ್ಕಳಿಗೆ ತಂದೆಯೇ ಆಗಿದ್ದರು. ಗೀತಮ್ಮನು ಪ್ರೀತಿಗೇನು ಕಡಿಮೆ ಮಾಡಿಲ್ಲ. ತಮ್ಮ ಬಿಡುವಿನ ಸಮಯದಲ್ಲಿ ಮನಸ್ಸಿನ ನೆಮ್ಮದಿಗೆಂದು ಶಾಲೆಯ ಕಡೆಗೆ ಹೋಗಿ ಮಕ್ಕಳ ಜೊತೆ ಬೆರೆಯುತ್ತಿದ್ದರು. ತಮ್ಮ ಮಡಿಲು ತುಂಬಿಲ್ಲವೆಂಬ ಕೊರಗಿನ ನಡುವೆಯೂ ಶಾಲೆಯ ಮಕ್ಕಳಿಗೆ ತಾಯಿಯೇ ಆಗಿ ಹೋಗಿದ್ದರು. ಮಕ್ಕಳ ಆಟಪಾಠಗಳನ್ನು ಗಮನಿಸುತ್ತಾ ಗೀತಮ್ಮ ಕೂಡ ಅಲ್ಪ ಸ್ವಲ್ಪ ಬರೆಯೋದು, ಓದೋದು ಕಲಿತಿದ್ದರು. ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಾ ನಿವೃತ್ತಿ ದಿನ ಬಂದಿದ್ದೇ ತಿಳಿಯದಂತಾಗಿತ್ತು ರಾಯರಿಗೆ. ಪಾಠ ಕಲಿತು ಬೆಳೆದು ನಿಂತ ಅನೇಕ ಶಾಲಾ ಮಕ್ಕಳು ದೊಡ್ಡವರಾಗಿ ಪದವಿಗಳನ್ನು ಪಡೆದು ಉದ್ಯೋಗ ಅರಸಿ ತಮ್ಮ ತಮ್ಮ ಕಾಲ ಮೇಲೆ ನಿಂತಿದ್ದರು. ಕೆಲವರು ವೈವಾಹಿಕ ಜೀವನಕ್ಕೆ ಅಡಿಯಿಟ್ಟಿದ್ದರು. ಆದರೂ ತಮ್ಮ ಬಿಡುವಿನ ಸಮಯದಲ್ಲಿ ಮಾಸ್ಟರನ್ನು ನೋಡಿ ಮಾತಾಡಿಸಿ ಹೋಗುತ್ತಿದ್ದರು. ಇತ್ತೀಚೆಗೆ ತುಂಬ ಸಮಯ ಕಳೆದಿತ್ತು. ಯಾರೂ ಮನೆ ಕಡೆ ಬಂದಿರಲಿಲ್ಲ. ಹೌದು, ಕಾಲ ನಿಲ್ಲುವುದೇ, ಕಾಲದ ಜೊತೆ ವಯಸ್ಸು ಕೂಡ ಜೊತೆಯಲ್ಲೇ ಸರಿಯುವುದು. ಈಗೀಗ ಇಬ್ಬರೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಹಿಂದೇಟು ಹಾಕಿದ್ದರು. ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, BP, ಶುಗರ್ ಎಂದು ಆರೋಗ್ಯದ ಗೆರೆ ದಾಟಿದ್ದರು. ಆದರೆ ಇವರಿಬ್ಬರ ಪ್ರೀತಿಯಲ್ಲಿ, ಗೌರವದಲ್ಲಿ, ಒಬ್ಬರಿಗೊಬ್ಬರ ಒಡನಾಟದಲ್ಲಿ ಏನೂ ಬದಲಾವಣೆ ಇರಲಿಲ್ಲ. ಹಾಗೆಯೇ ಇರಿಸು ಮುನಿಸಿನ ನಡುವೆ, ನಗು ಅಳುವಿನ ದಾರಿಯು, ಸಿಹಿ ಕಹಿಯ ಬೇಲಿಯೂ ದಾಟಿ ಒಬ್ಬರಿಗೊಬ್ಬರ ಅರಿವಿನ ನಡುವೆ ಜೀವನ ಸಾಗಿತ್ತು. ರಾಯರೇ, ಆನಂದರಾಯರೇ
ಎಂದು ಬಾಗಿಲ ಬಳಿ ಕರೆದ ಧ್ವನಿಗೆ ಎದ್ದು ಹೋಗಿ ಬಾಗಿಲು ತೆರೆದರು ಗೀತಮ್ಮ. ಬಾಡಿಗೆ ಹಣ ಕೊಡಲೆಂದು ಕೆಳಗಿನ ಮನೆಯ ಕುಲಕರ್ಣಿ ಬಂದಿದ್ದರು. ಕುಲಕರ್ಣಿಯವರು ನಿವೃತ್ತ ಬ್ಯಾಂಕ್ ಉದ್ಯೋಗಿ. ಅವರ ಮಗ ಹೊರದೇಶದಲ್ಲಿ ಸಂಸಾರ ಹೂಡಿದ್ದ. ಖರ್ಚಿಗೆಂದು ಮಗ ಹಣ ಕಳುಹಿಸುತ್ತಿದ್ದರೂ ನೆಮ್ಮದಿರಲಿಲ್ಲ. ಕುಲಕರ್ಣಿಯವರ ಪತ್ನಿ ಸುಗುಣಮ್ಮ ಹಾಸಿಗೆ ಹಿಡಿದಿದ್ದರು. ಮುಪ್ಪಿನಲ್ಲಿ ಒಬ್ಬರಿಗೊಬ್ಬರು ಆಗಲೇಬೇಕು ಎಂದು ಅರಿತಿದ್ದ ಕುಲಕರ್ಣಿಯವರು ಹೆಂಡತಿಯ ಸೇವೆಯನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದರು. ಇರುವ ಒಬ್ಬನೇ ಮಗ, ಸೊಸೆ, ಮೊಮ್ಮಕ್ಕಳು ಹೊರದೇಶದ ಪಾಲಾಗಿದ್ದರು. ಹಣಕ್ಕೇನು ತೊಂದರೆ ಇರಲಿಲ್ಲ. ಬಾ ಕುಲಕರ್ಣಿ, ಕೂತ್ಕೋ, ತುಂಬ ದಿನ ಆಯಿತು, ನೀನು ಇತ್ತ ಕಡೆ ಬರಲೇ ಇಲ್ಲ. ಹೌದು ರಾಯರೇ, ಸುಗುಣನಿಗೂ ಆರೋಗ್ಯ ಅಷ್ಟು ಸರಿ ಇಲ್ಲ, ಹಾಗೆ ಬರಲಿಲ್ಲ. ಅಂದ ಹಾಗೆ ನಿಮ್ಮ ಕಣ್ಣಿಗೇನಾಯಿತು? ಕಣ್ಣು ಕೆಂಪಾಗಿದೆ ರಾಯರೇ. ಹೌದು ಕುಲಕರ್ಣಿ, ಕಣ್ಣಿಗೆ ಏನೋ ಕಸ ಬಿದ್ದಿತ್ತು, ಈಗ ಸರಿಯಾಯಿತು. ಗೀತು, ಕಾಫಿ ಮಾಡೆ. ಹಾಗೆಯೇ ನೀನು ಮಾಡಿದ್ದೆಲ್ಲ ಕೋಡ್ಬಳೆ, ಅದು ಬೇಡ ರಾಯರೇ, ಕಾಫಿ ಏನು ಬೇಡ. ಈ ಹಾಳಾದ್ದು ಹಲ್ಲಲ್ಲಿ ಜಗಿಲಿಕ್ಕೂ ಆಗಲ್ಲ. ಅಯ್ಯೋ, ಇರಲಿ ಬಿಡು ಕುಲಕರ್ಣಿ, ನನಗೇನು ಜಗಿಲಿಕ್ಕೆ ಆಗತ್ತೆ ಅಂದ್ಕೊಂಡ್ಯಾ? ಕೋಡ್ಬಳೆಯನ್ನು ಪುಡಿ ಮಾಡಿ ಇಟ್ಟಿದ್ದಾಳೆ ಎಂದು ರಾಯರು ಹೇಳುತ್ತಿದ್ದಂತೆ ಕಾಫಿ, ಕೋಡ್ಬಳೆ ಪುಡಿ ತಂದಿಟ್ಟರು ಗೀತಮ್ಮ. ಅಂದ ಹಾಗೆ ಸುಗುಣ ಆರೋಗ್ಯ ಹೇಗಿದೆ? ಆರಾಮಿದ್ದಾಳೆ ಅಲ್ವಾ ಎಂದರು ಗೀತಮ್ಮ. ಪರವಾಗಿಲ್ಲ, ಆದರೆ ಆರೋಗ್ಯ ಅಷ್ಟು ಸರಿಯಾಗಿ ಇಲ್ಲ. ರಾಯರೇ, ಒಂದು ವಿಚಾರ ಮಾತಾಡೋಕ್ಕಿತ್ತು. ಹೌದಾ? ಏನು ಕುಲಕರ್ಣಿ, ಹೇಳು. ಬಾಡಿಗೆ ಕೊಡಲು ಕಷ್ಟ ಆಗಿದ್ದರೆ ಮುಂದಿನ ಸಲ ಕೊಡಂತೆ, ಪರವಾಗಿಲ್ಲ ಎಂದು ಬಾಡಿಗೆ ಹಣ ವಾಪಸ್ ಕೊಡಲು ಹೊರಟರು ರಾಯರು. ಅಯ್ಯೋ ಇಲ್ಲ ರಾಯರೇ, ಹಾಗೇನಿಲ್ಲ. ಮಗ ಹಣ ಕಳಿಸಿದ್ದಾನೆ, ಹಣದ ಏನೂ ತೊಂದರೆ ಇಲ್ಲ. ವಿಚಾರ ಏನು ಅಂದರೆ, ಸುಗುಣ ಹೇಳ್ತಾ ಇದ್ಲು ತವರು ಮನೆಗೆ ಹೋಗಬೇಕು ಅಂತ. ಹಾಗೆ ನಾವು ಕಾರವಾರಕ್ಕೆ ಹೋಗ್ತಾ ಇದ್ದೀವಿ ರಾಯರೇ. ಹೌದಾ? ಹೋಗ್ಬಾಪ್ಪ, ಬೇಗ ಬಂದ್ಬಿಡಿ. ಇಲ್ಲ ರಾಯರೇ, ಅಂದ ಹಾಗೆ ಇನ್ನು ಉಳಿದಿರೋ ದಿನಗಳನ್ನು ಅಲ್ಲೇ ಕಳೆಯೋಣ ಎಂದು. ನಿಮ್ಮನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ, ಆದರೆ ಕಾಲಾಯ ತಸ್ಮೈ ನಮಃ ಅಲ್ವಾ? ಇಷ್ಟು ವರ್ಷ ನಿಮ್ಮ ಜೊತೆ ಬಾಳಿ ಬದುಕಿ ನನಗೆ ಮರೆಯಲಾಗದ ದಿನಗಳು ರಾಯರೇ ಎಂದು ಕುಲಕರ್ಣಿಯವರು ತಮ್ಮ ಅಳಲನ್ನು ತೋಡಿಕೊಂಡರು. ಸುಗುಣಮ್ಮ ಗೀತಮ್ಮನಿಗೆಂದು ಒಂದು ಒಳ್ಳೆ ಸೀರೆ ಹಾಗೂ ರಾಯರಿಗೆಂದು ಪಂಚೆ ಶಲ್ಯ ಕಳಿಸಿದ್ದರು. ಹಾಗೆಯೇ ಗೀತಮ್ಮ ಕೂಡ ಸುಗುಣಮ್ಮನಿಗೆಂದು ರವಿಕೆ, ಕಣ, ಹಣ್ಣು, ಹಂಪಲು ಕಳಿಸಿದರು. ಸುಗುಣನ್ನ ಚೆನ್ನಾಗಿ ನೋಡ್ಕೊಳ್ಳಪ್ಪ, ನಿನ್ನ ಆರೋಗ್ಯನೂ ಚೆನ್ನಾಗಿ ನೋಡ್ಕೊ. ಆಯಿತು ಗೀತಮ್ಮ, ನಿಮ್ಮ ಋಣ ಈ ಜನ್ಮದಲ್ಲಿ ತೀರಿಸೋಕ್ಕೆ ಆಗಲ್ಲ. ರಾಯರೇ, ನಿಮ್ಮ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಹೇಳಿ ಕುಲಕರ್ಣಿಯವರು ಭಾವುಕರಾದರು. ಹಾಗೆ ಎಲ್ಲರ ಕಣ್ಣಲ್ಲೂ ಹನಿಗಳು ಜಿನುಗಿತ್ತು. ಎಲ್ಲರೂ ಭಾವೋದ್ವೇಗರಾದರು. ಒಡನಾಟದ ಚಿಗುರು ಕಂಬನಿಯಲ್ಲಿ ಸೇರಿ ಹೋಯಿತು. ಎಲ್ಲರ ಕಣ್ಣಲ್ಲೂ ಹನಿ ಜಾರಿತ್ತು. ಸ್ವಲ್ಪ ಹೊತ್ತು ರಾಯರು ಮತ್ತು ಗೀತಮ್ಮ ಮೌನವಾದರು. ಯಾಕೋ ಮನಸ್ಸೆಲ್ಲ ಬಿಕೋ ಅನಿಸುತ್ತಿತ್ತು. ಮನೆ ತುಂಬ
ಸ್ಮಶಾನವನವೇ ಆವರಿಸಿತ್ತು. ಕುಲಕರ್ಣಿಯವರು ತನ್ನ ಮನೆಯವರಾಗಿಯೇ ಇದ್ದುದರಿಂದ ಅವರು ಇಲ್ಲಿಂದ ಹೋಗುತ್ತಿರುವುದು ಇಬ್ಬರಿಗೂ ತುಂಬ ನೋವನ್ನು ತಂದುಕೊಟ್ಟಿತು. ಆನಂದರಾಯರ ಪೆನ್ಷನ್ ಹಣ ಇಬ್ಬರ ಔಷಧಿಗೆ ಹಾಗೂ ಅಲ್ಲಿಂದಲ್ಲಿಗೆ ದಿನದೂಡಲು ಸಾಕಾಗುತ್ತಿತ್ತು. ಬಾಡಿಗೆ ಹಣ ಬರುತ್ತಿದ್ದುದರಿಂದ ಸ್ವಲ್ಪ ನೆಮ್ಮದಿಯಾಗಿತ್ತು. ಈಗ ಈ ಬಾಡಿಗೆ ಹಣ ಕೊನೆಯ ಬಾಡಿಗೆ ಹಣ ಎಂದೆನಿಸುತ್ತಿತ್ತು. ಆದರೂ ಪ್ರಯತ್ನ ಮುಂದುವರೆದಿತ್ತು. ಕಳಚಿಟ್ಟಿದ್ದ ಬೋರ್ಡನ್ನು ತೆಗೆದರು. ಧೂಳು ತುಂಬಿದ್ದ ಬೋರ್ಡನ್ನು ಸ್ವಚ್ಛಗೊಳಿಸಿ ನಿಧಾನವಾಗಿ ಟ್ಯಾರಿಸಿಂದ ಕೆಳಗಿಳಿದರು. ಈ ಬಾರಿ ಗೀತಮ್ಮನು ನಿಧಾನವಾಗಿ ಮೆಟ್ಟಲು ಇಳಿದು ಬಂದಿದ್ದರು. ಮನೆ ಬಾಡಿಗೆಗೆ ಇದೆ ಎಂಬ ಬೋರ್ಡನ್ನು ಗೇಟಿಗೆ ನೇತು ಹಾಕಿದರು. ಹಾಗೆಯೇ ಬೋರ್ಡನ್ನು ಕೈಯಿಂದ ಸವರಿದರು. ಮನಸ್ಸು ಭಾರವಾಗಿತ್ತು. ಎಷ್ಟು ವರ್ಷದ ನಂತರ ಬೋರ್ಡು ನೇತು ಹಾಕುವ ಪರಿಸ್ಥಿತಿ ಬಂತು ಅಂದುಕೊಂಡರು. ಪುನಃ ಒಮ್ಮೆ ಕುಲಕರ್ಣಿಯನ್ನು ಸ್ಮರಿಸುತ್ತಾ ಭಾವೋದ್ವೇಗರಾದರೂ ಇಬ್ಬರು. ಮನೆಯನ್ನೊಮ್ಮೆ ಸುತ್ತದಿಟ್ಟಿಸಿ ನೋಡಿದರು. ಶಾಲಾ ಮಕ್ಕಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದನ್ನು, ರಾಯರ ಜೊತೆ ಚಾವಡಿಯಲ್ಲಿ ಕುಳಿತು ಮಾತಿನ ಚಕಮಕಿಗಳು ನಡೆಯುತ್ತಿದ್ದುದನ್ನು ಒಮ್ಮೆ ನೆನಪು ಮಾಡಿಕೊಂಡರು. ಗೀತಮ್ಮನಿಗೂ ನೆನಪಾಯಿತು. ಲೇ ಗೀತು, ಏನೇ ಹಾಗೆ ಸುಮ್ಮನೆ ಆಗಿಬಿಟ್ಟೆ? ಏನೂ ಇಲ್ಲ ರೀ, ಹಿಂದಿನ ದಿನಗಳು ನೆನಪಾಯಿತು ಅಷ್ಟೇ. ನೀವು ಆ ಮಕ್ಕಳ ಜೊತೆ ಕೇಕೆ ಹಾಕುತ್ತಿದ್ದದ್ದು, ನಿಮ್ಮ ಕನ್ನಡಕವನ್ನು ಆ ತುಂಟ ಮಕ್ಕಳು ಬಚ್ಚಿಟ್ಟಿದ್ದು, ಶಾಲೆ ಬಿಟ್ಟ ಕೂಡಲೇ ಇಲ್ಲೇ ಬಂದು ನಿಮ್ಮ ಜೊತೆ ನಾನು ಕಾಲ ಕಳೆಯುತ್ತಿದ್ದಿದ್ದು ನೆನಪಾಯಿತು ರೀ. ಹೌದು ಗೀತು, ಆ ದಿನಗಳು ಎಷ್ಟು ಸುಂದರವಾಗಿದ್ದವು ಅಲ್ಲವೇ? ಈ ಅಧ್ಯಾಪಕ ವೃತ್ತಿ ತುಂಬ ಬೆಲೆ ಬಾಳುವಂಥದ್ದು, ಬೆಲೆ ಕಟ್ಟಲಾಗದ್ದು. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಬಿಟ್ಟಿದ್ದು, ಮನೆ ಪಾಠಕ್ಕೆಂದು ಮಕ್ಕಳು ಬರುವುದು, ನಿನ್ನ ಜೊತೆ ಆ ಮಕ್ಕಳ ಜೊತೆ ಕಳೆದಿದ್ದು ಎಲ್ಲ ನೆನಪಾಗುತ್ತೆ ಗೀತು ಎಂದು ಇಬ್ಬರು ಭಾವುಕರಾದರು. ಗೇಟಿನ ಬಳಿ ಅಷ್ಟು ಹೊತ್ತಿಗೆ ಒಂದು ಕಾರು ಬಂದು ನಿಂತಿದ್ದು ಕಂಡು ಯಾರಿರಬಹುದೆಂದು ಇಣುಕಿದರು ಗೀತಮ್ಮ. ಅಯ್ಯೋ ಹಾಳಾತು, ಈ ಕಣ್ಣಿಗೆ ಯಾರೆಂದು ತೋರಲ್ವೇ ಎಂದು ನಿಟ್ಟುಸಿರು ಬಿಟ್ಟರು. ಅಜ್ಜಿ ಅಜ್ಜಿ, ಇಲ್ಲಿ ಮನೆ ಬಾಡಿಗೆಗೆ ಇದೆ ಎಂದು ಬೋರ್ ನೋಡಿ ಬಂದ್ವಿ. ಅಜ್ಜಿ, ಮನೆ ಬಾಡಿಗೆಗೆ ಇದೆಯಾ ಎಂದು ಬಂದವರು ಕೇಳಿದಾಗ ಅಷ್ಟು ಹೊತ್ತಿಗೆ ರಾಯರು ಸ್ವಲ್ಪ ಮುಂದೆ ಬಂದು, ಹೌದಪ್ಪ, ಇದೇ ಮನೆಯೇ ಬಾಡಿಗೆಗೆ ಎಂದು ಹೇಳಿದಾಗ ಎದುರು ಬಂದದ್ದು ರಾಯರನ್ನು ನೋಡಿದರು ಆ ಕಾರಿನಿಂದ ಇಳಿದವರು. ಅರೆ, ಇದೇನಿದು ಆಶ್ಚರ್ಯ ಎಂದು ಅಜಯ್ ಒಮ್ಮೆ ದಿಟ್ಟಿಸಿ ನೋಡಿದ. ಬಂದದ್ದು ಬೇರೆ ಯಾರೂ ಅಲ್ಲ, ಎದುರಿಗೆ ಬಂದಿದ್ದು ಅಜಯ್ಗೆ ಪಾಠ ಕಲಿಸಿದ ಗುರುಗಳು, ಆನಂದ ಮಾಸ್ಟರ್. ಒಮ್ಮೆ ಅಜಯ್ಗೆ ಖುಷಿಯಾಯಿತು. ಸ್ವರ್ಗವೇ ಕೈಗೆ ಸಿಕ್ಕಂತಾಯಿತು ಅಜಯ್ಗೆ. ನನ್ನನ್ನು ಇಷ್ಟು ಚೆನ್ನಾಗಿ ತಿದ್ದಿದ ಗುರುಗಳು ನನ್ನ ಎದುರಿಗೆ ಈಗ ಬಂದು ನಿಂತಿದ್ದಾರೆ ಎಂದು ಹೇಳಿ, ಮಾಸ್ಟ್ರೇ, ನೀವು ನಮ್ಮ ಆನಂದ ಮಾಸ್ಟ್ರಲ್ವಾ? ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡದೆ ಎಂದು ಕಾಲಿಗೆ ನಮಸ್ಕರಿಸಿದ ಅಜಯ್. ಹೌದಪ್ಪ, ನಾನೇ ಆನಂದ ಮಾಸ್ಟ್ರು. ಇಷ್ಟು ವರ್ಷದ ಮೇಲೆ ಮಾಸ್ಟ್ರು ಎಂಬ ಪದ ಕೇಳಿ ಆನಂದವಶ ಹರಿಯಿತು ಆನಂದರಾಯರ ಕಣ್ಣಿಂದ.
ತುಂಬ ಖುಷಿ ಕೊಟ್ಟಿತು ರಾಯರಿಗೆ. ನನ್ನ ಗುರುತು ಸಿಕ್ಕಿತ ಮಾಸ್ಟ್ರೇ? ನಾನು ಅಜ್ಜೆ, ನಿಮ್ಮ ಕೈಯಿಂದ ಪೆಟ್ಟು ತಿಂದವ, ನಿಮಗೆ ತುಂಬ ಸತಾಯಿಸಿದ ಅದೇ ತುಂಟ ಅಜ್ಜಯ್. ಕಿವಿ ಹಿಂಡಿ ಆಮೇಲೆ ಮುದ್ದು ಮಾಡುತ್ತಿದ್ರಿ. ನಾನು ನಿಮ್ಮ ಕನ್ನಡಕ ಬಚ್ಚಿಟ್ಟಿದ್ದು ಅದೇ ಅಜಯ್ ಮಾಸ್ಟ್ರೆ ನಾನು. ಓಹ್ ಓಹ್, ನೀನೇನಪ್ಪ ಅದು? ವಯಸ್ಸಾಯ್ತಲ್ಲಪ್ಪ, ಸ್ವಲ್ಪ ಸ್ವಲ್ಪ ನೆನಪಿಗೆ ಬರ್ತಾ ಇದೆ ಅಷ್ಟೆ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ ಮಾಸ್ಟ್ರೇ. ನೀವು ಅಂದು ತಿದ್ದಿದ ಅಜಯ್ ಈಗ ನಿಮ್ಮ ಎದುರು ವೈದ್ಯನಾಗಿ ಬಂದು ನಿಂತಿದ್ದಾನೆ. ನಿಮ್ಮದೇ ಮಾರ್ಗದರ್ಶನ ಮಾಸ್ಟ್ರೇ ಎಂದು ಧನ್ಯವಾದ ಸಮರ್ಪಿಸಿದ ಅಜಯ್. ಅಮ್ಮ, ಹೇಗಿದ್ದೀರಿ? ನಿಮಗೆ ನೆನಪಿಗೆ ಬಂದ ನಾನು? ಅದೇ ಅಜಯ್ ಅಲ್ವಾ? 3 ಲಾಡು ತಿಂದು ಒಂದೇ ಲಾಡು ತಿಂದಿತ್ತು ಎಂದು ಹೇಳಿದ್ದು. ಆಮೇಲೆ ನಾನು ರಾಯರಿಗೆಂದು ತೆಗೆದಿಟ್ಟ ಲಡ್ಡು ತಾನೇ ತಿಂದು ಮುಗಿಸಿದ್ದು ಅದೇ ಅಜಯ್ ಅಲ್ವಾ ನೀನು? ಹೌದು ಅಮ್ಮ, ಅದೇ ಅಜಯ್. ಅಷ್ಟು ಸತಾಯಿಸಿದ್ರೂ ನೀವು ನನಗೆ ಮುದ್ದು ಮಾಡ್ತಾಯಿದ್ರಿ. ಎಂದಾದರೂ ಮರೆಯುವುದುಂಟೆ ಅಮ್ಮ? ಚೆನ್ನಾಗಿದ್ದೇನಪ್ಪ? ಚೆನ್ನಾಗಿದ್ದೀನಿ ಅಮ್ಮ. ನಾನು ತುಂಬ ಪುಣ್ಯ ಮಾಡಿದ್ದೆ ನಿಮ್ಮಂಥ ಗುರುಗಳನ್ನು ಪಡೆಯಲು. ಮಾಸ್ಟರ್ ಆನಂದರಾಯರಿಗೆ ಗೀತಮ್ಮನಿಗೆ ತುಂಬ ಸಂತೋಷ ತಂದಿತ್ತು. ಆನಂದ ಉಲ್ಲಾಸ ಒಟ್ಟಿಗೆ ಆಯಿತು. ಬದುಕು ಇನ್ನೂ ಸಾಕಪ್ಪ ಅನಿಸಿತು. ಅದೇನು ಋಣಾನುಬಂಧವೋ, ಒಂದೇ ಮಾತಿಗೆ ಅಜಯ್ ತಮ್ಮ ಮಗನೇ ಎಂದು ಅನಿಸಿಬಿಟ್ಟಿತು. ಮಾಸ್ಟ್ರೇ, ನಿಮ್ಮ ಮನೆ ನಮಗೆ ಬಾಡಿಗೆಗೆ ಬೇಕು. ಅದೇನು ಪುಣ್ಯವೋ, ನಿಮ್ಮ ಬಳಿ ಆ ದೇವರೇ ನನ್ನನ್ನು ಕರೆದುಕೊಂಡು ಬಂದಿತ್ತು ಎಂದು ಹೇಳಿ ಅಜಯ್ ಭಾವುಕನಾದ. ಇವತ್ತೇ ಬಂದು ಬಿಡುತ್ತೇವೆ. ನನ್ನ ಹೆಂಡತಿ ಮತ್ತು ನನ್ನ 2 ಮಕ್ಕಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅಜಯ್ ಹೊರಟು ಹೋದ. ಹೌದು, ಆನಂದರಾಯರಿಗೆ ಗೀತಮ್ಮನವರಿಗೆ ಬಹಳ ಸಂತೋಷವಾಯಿತು. ಕುಲಕರ್ಣಿಯವರ ಬಾಡಿಗೆ ಹಣದಿಂದ ಗೀತುಗೆ ಕನ್ನಡಕ ಮಾಡಿಸ್ತೀನಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ವೈದ್ಯರ ಬಳಿ ಕರೆದುಕೊಂಡು ಹೋಗುವ ಬದಲು ವೈದ್ಯರೇ ಗೀತಮ್ಮನವರ ಬಳಿಗೆ ಅಜ್ಜಯ್ಯನು ತಂದು ಬಿಟ್ಟಿದ್ದಾರೆ. ಅಂತೂ ಇಂತೂ ಕನ್ನಡಕ ಬಂದೇ ಬಿಟ್ಟಿತು. ರಾಯರಿಗೆ ಗೀತು ಈಗ ಮದುಮಗಳಾಗಿಯೇ ಕಂಡರು. 2 ಕನ್ನಡಕ ಧರಿಸಿ ಕೇಕೆ ಹಾಕಿ ನಗತೊಡಗಿದರು. ಹಾಗೆಯೇ ದೇವರ ಕಾಣಿಕೆಯಾಗಿ ಬಂದ ಅಜಯ್ ತಮ್ಮ ಮಗನೇ ಆಗಿ ಹೋದ. ದೂರದಿಂದಲೇ ಅಜಯ್, ಹೆಂಡತಿ ಮತ್ತು ತಮ್ಮ ಮಕ್ಕಳು ಆನಂದರಾಯರು ಮತ್ತು ಗೀತಮ್ಮನನ್ನು ದೂರದಿಂದಲೇ ನೋಡಿ ಸಂತೋಷಪಟ್ಟರು. ವಿಧಿಯ ಆಟಕ್ಕೆ ಯಾರೂ ಸಮಾನರಲ್ಲ, ಅವನೇ ಎಲ್ಲ ಬರೆದಿಟ್ಟಿರುತ್ತಾನೆ, ನಾವು ನೆಪ ಮಾತ್ರ ಅಷ್ಟೇ ಅಂದುಕೊಂಡರು. 2 ಕನ್ನಡಕ ಧರಿಸಿ ಮುಗುಳ್ನಗುತ್ತಿದ್ದರು. ಗುರು ಶಿಷ್ಯರ ಸಂಬಂಧಕ್ಕೆ ಮಿಗಿಲಿಲ್ಲವೆಂದಾಯಿತು ಅಲ್ಲವೇ? ಗುರು ಶಿಷ್ಯರ ಸಂಬಂಧಕ್ಕೆ ಮಿಗಿಲಿಲ್ಲವೆಂದಾಯಿತು ಅಲ್ಲವೇ?